ಇನ್ನೇನಿದೆ? ವೈಟ್ ರೈಸ್ ಇದೆ ಬ್ರೋ. ನಿಮಗೆ ಇದರಲ್ಲಿ ಏನು ಬೇಕೋ ಅದನ್ನೆಲ್ಲ ತೊಗೊಳ್ಳಿ ಬ್ರೋ. ಆರಾಮಾಗಿ ಟೇಸ್ಟ್ ಮಾಡಿ ಬ್ರೋ, ನಿಧಾನಕ್ಕೆ ಟೇಸ್ಟ್ ಮಾಡಿ. ಅವರೆಕಾಳು ಬಿರಿಯಾನಿ ತೊಗೊಳ್ಳಿ, ಅವರೆಕಾಳು ಬಿರಿಯಾನಿ ಸಕ್ಕತ್ತಾಗಿರುತ್ತೆ. ಬಟ್ ಏನಂದರೆ ನನಗೆ ಏನು ಅನಿಸುತ್ತಾ, ಆ್ಯಕ್ಚುಲಾಗಿ ಇದು ಸ್ವಲ್ಪ ದೊಡ್ಡದಾಗಿದ್ದರೆ ತುಮಕೂರು ಪಕ್ಕ ಬಂದಿರೋದಿಲ್ಲ. ಹೌದು, ಎಂಟೈರ್ ತುಮಕೂರು ವಿಸಿಟ್ ಮಾಡ್ಬೋದಾಯ್ತು. ನಮಸ್ಕಾರ ವಿಡಿಯೋ ಫ್ಯಾಮಿಲಿ, ಹೇಗಿದ್ದೀರಲ್ರು? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಫುಲ್ ಟಾಪ್ ಆ್ಯಂಡ್ ಟಾಪ್ ಮ್ಯಾಚಿಂಗಲ್ಲಿ ಇಬ್ಬರು ಹೊರಟಿದ್ದೀವಿ. ಎಲ್ಲಪ್ಪ ಹೊರಟಿದ್ದೀವಿ ಅಂತಂದರೆ, ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ತುಮಕೂರಲ್ಲಿ. ಐ ಥಿಂಕ್ ತುಮಕೂರಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಇದು ನಡೀತಿರೋದು. ಸೊ ಅಲ್ಲಿ ನಮಗೆ ತುಮಕೂರಿನ ಕ್ರಿಯೇಟರ್ಸ್ ಸಿಗ್ತಿದ್ದಾರೆ. ಸೊ ಒಂದು ಮೀಟಪ್ ಅಂತ ಮಾಡ್ಕೊಳ್ತಾ ಇದ್ದೀವಿ ಅದೇ ಪ್ಲೇಸಲ್ಲಿ. ಒಂದು ವ್ಲಾಗ್ ಕೂಡ ಆಗುತ್ತೆ, ಎಂಜಾಯ್ ಮಾಡೋಣ ಬನ್ನಿ. ಎಲ್ಲ ಕ್ರಿಯೇಟರ್ಸ್ನ ಮೀಟಾಗಿ ಮಾತಾಡ್ಸ್ಕೊಂಬರೋಣ. ಫಸ್ಟ್ ಟೈಮ್ ಎಲ್ಲ ಕ್ರಿಯೇಟರ್ಸ್ನ ಮೀಟ್ ಮಾಡ್ತಾ ಇರೋದು, ತುಮಕೂರು ಕ್ರಿಯೇಟರ್ಸ್ನ. Cast out like a shadow, racing towards the light. I pray to see you one more time. ನಾವು ಬಂದು ಲೊಕೇಶನ್ ರೀಚ್ ಆಗಿದ್ದೀವಿ. ಎಮ್ ಜಿ ರೋಡಲ್ಲಿ ಇದ್ದೀನಿ ಇವಾಗ. ತಕ್ಷಣಕ್ಕೆ ಎಮ್ ಜಿ ರೋಡಲ್ಲಿ ನಾನು ಒಬ್ಬನೇ ಇದ್ದೀನಿ. ಒಳಗಡೆ ಬಂದು ಕಂಪ್ಲೀಟ್ ಎಷ್ಟು ನಮಗೆ 3 ಜನ ಕ್ರಿಯೇಟರ್ಸ್ ಇಲ್ಲೇ ಇದ್ದಾರೆ. ಫಸ್ಟ್ ಟೈಮ್ ನಾನು ತುಮಕೂರಲ್ಲಿ ಅವರೇ ಬೆಳೆ ಮೇಳ, ಲೈಕ್ ಅವರೇ ಬೆಳೆ ಹಬ್ಬಕ್ಕೆ ಸ್ವಾಗತ ಅಂತಲೇ ಬೋರ್ಡ್ ಇದೆ, ರೆಡಿ ಇದೆ. ಫಸ್ಟ್ ಟೈಮ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಫಸ್ಟ್ ಕ್ರಿಯೇಟರ್ನ ಪರಿಚಯ ಮಾಡೋ ಟೈಮ್ ಬಂತು. ಇವ್ರು ಬಂದು ಶ್ರೇಯಸ್ ಕೆಫೆ ಅಂತ, ಕಂಪ್ಲೀಟ್ ನಾನ್ ವೆಜ್ ಪ್ರಿಯರ್ ಇವರು. ನಾನ್ ವೆಜ್ಗೆ ಹೆಸರು ಮಾಡ್ತಾಯಿದ್ದಾರೆ. ಕಂಪ್ಲೀಟ್ ಎಲ್ಲೇ ಕಡೆ ನಾನ್ ವೆಜ್ ಹೋಟೆಲ್ಸ್ ಇದ್ದರೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ತಾರೆ. ನಿಮಗೆ ಏನಾದರೂ ಪ್ರಮೋಷನ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇವ್ರನ್ನ ಚಾನಲ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಒಳ್ಳೊಳ್ಳೆ ಬಾಯಿ ನೀರು ತರಿಸೋ ಅಂಥ ಕಂಟೆಂಟ್ಗಳು ಬರುತ್ತೆ ಇವ್ರ ಚಾನಲಲ್ಲಿ. ಸೊ ಬನ್ನಿ ಒಳಗಡೆ ಹೋಗೋಣ. ಏನೇನು ಸಿಗುತ್ತೆ ಕಂಪ್ಲೀಟ್ ಎಲ್ಲನೂ ಟೇಸ್ಟ್ ಮಾಡಿ. ಒಬ್ಬರು ಕಂಟೆಂಟ್ ಕ್ರಿಯೇಟರ್ನ ಮೀಟ್ ಮಾಡಿದ್ದಾಯಿತು. ಇವಾಗ ನಮ್ಮ ತುಮಕೂರಿನ ಫೇಮಸ್ ತುಮಕೂರು ತಿಂಡಿ ಅನ್ನೋ ಪೇಜ್ನ ಓನರ್ ಇಲ್ಲಿದ್ದಾರೆ. ಸೊ ಅವ್ರನ್ನ ನಮ್ಮ ಬ್ಲಾಗಿಗೆ ವೆಲ್ಕಮ್ ಮಾಡ್ಕೊಳ್ಳಿ. ಸೊ ಅವರು ಫ್ಯಾಮಿಲಿ ಇದೆ ಇಲ್ಲಿ, ಓಂ ಪ್ರಕಾಶ್ ಅಂದರೆ ತುಮಕೂರು ತಿಂಡಿ. ಸೊ ಅವ್ರ ಪೇಜ್ನ ಓನರ್ ಇದ್ದಾರೆ ಮತ್ತು ಅವ್ರ ವೈಫ್ ಇದ್ದಾರೆ. ಸೊ ಹಾಯ್ ಬ್ರೋ. ಕಂಟೆಂಟ್ ಮಾಡ್ತೀರಾ? ನಾನು ಆ್ಯಕ್ಚುಲಾಗಿ ಫುಡ್ ಬ್ಲಾಗರನ್ನೇ. ಸೊ ಫುಡ್ ವೀಡಿಯೋಸೇ ಜಾಸ್ತಿ ಮಾಡೋದು. ಅದೇ ಈಗ ಎಲ್ಲ ಥರದ ಕಂಟೆಂಟ್ ಮಾಡೋದು. ಮುಂಚೆ ಫುಡ್ ವೀಡಿಯೋಸ್ ಮಾತ್ರ ಮಾಡ್ತಾ ಇದ್ವಿ, ಈಗ ನಾವು ಕ್ಲೋತಿಂಗ್ ಕೂಡ ಮಾಡ್ತೀವಿ. ಯಾವುದೇ ಒಂದು ಅವರು ಆ್ಯಡ್ಗೆ ಬೇಕು ಅಂತಂದ್ರೆ, ಅಡ್ವರ್ಟೈಸ್ಮೆಂಟ್ ಬೇಕು ಅಂತ ಸರ್, ಇವಾಗ ನಿಮ್ಮ ಚಾನಲ್ ಹೆಸರು ತುಮಕೂರು ತಿಂಡಿ. ಫ್ರೆಂಡ್ಸ್, ತುಮಕೂರು ತಿಂಡಿ ಅಂತ ಇವ್ರದ್ದು. ತುಮಕೂರು ತಿಂಡಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರ ವೈಫು, ಆಮೇಲೆ ಅಷ್ಟೇ ಅಲ್ಲ, ಪಾಪು ಬಿಟ್ಬಿಟ್ಟಿದ್ದೀರ ನೋಡಿ. ಹೀರೋಯಿನು ಅವ್ರು ಸೂಪರ್ ಅಂತ ಹೇಳ್ತಾಳೆ. ಅದೇ ಈಗ ತುಮಕೂರಲ್ಲಿ ಸಿಕ್ಕಾಪಟ್ಟೆ ಟ್ರೈನಿಂಗ್ ಅಲ್ಲಿ ಇದೆ. ನನಗೆ ಇವ್ರು ಭೇಟಿಯಾಗಿದ್ದು ಬಂದು ನಾನು ಇನ್ಸ್ಟಾ ಪೇಜ್ ಏನು ಫಾಲೋ ಮಾಡ್ಕೊಂಡಿದ್ದೆ. ಸೊ ಇನ್ಸ್ಟಾ ಪೇಜಲ್ಲಿ ನಾನು ನೋಡ್ತಿದ್ದೆ. ಫಸ್ಟ್ ನನಗೆ ಸಿಕ್ಕಿದ್ದು ಇವರು ಬೇಕ್ರಿ ಹತ್ರ. ಫಸ್ಟ್ ಟೈಮ್ ಪಾಪು ನೋಡ್ಬಿಟ್ಟು ಒಂದೇ ಮಾತು ಹೇಳಿದ್ದೆ ನಾನು, ಅಪ್ಕಮಿಂಗ್ ಫ್ಯೂಚರ್ ಫುಡ್ ಬ್ಲಾಗರ್ ಇವರು ಅಂತ. ಸೊ ಇಲ್ಲಿ ಸರ್ನ ಮಾತಾಡ್ಸ್ಬಿಡೋಣ. ಸರ್ ಹಾಯ್ ಸರ್. ಹಲೋ, ಹೇಗಿದ್ದೀರಾ? ಕ್ರೇಜಿ ತುಮಕೂರು ಅವರೇ, ಹಾಯ್, ಸೂಪರ್. ಸೊ ನೆಕ್ಸ್ಟು ನಾವು ಇನ್ಮೇಲೆ ಇವ್ರ ಜೊತೆ ಕೊಲ್ಯಾಬ್ ಮಾಡಿಕೊಂಡು ತುಂಬಾ ವೀಡಿಯೋಸ್ ಮಾಡೋದಿದೆ. ಸೊ ಖಂಡಿತ ಮಾಡೋಣ. ವೈಫ್ ಕೂಡ ಇರ್ತಾರೆ. ಕಂಪ್ಲೀಟ್ ಫ್ಯಾಮಿಲಿ, ಏನು ಒಂದೊಳ್ಳೆ ಗೇಮ್ಸ್ ಆಗಿರ್ಬೋದು, ಕಂಪ್ಲೀಟ್ ಚಾಲೆಂಜ್ ವಿಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬೇಗ ಹೇಳು. ಚಾಕ್ಲೇಟ್ ಕೊಡಿಸ್, ಐಸ್ ಕ್ರೀಮ್ ಕೊಡಿಸ್ತಾರೆ. ಹೇಳಿ. ಹಾಂ, ಇನ್ನೊಂದ್ಸಲ ಹೇಳಿ, ಜೋರಾಗಿ ಹೇಳು. ಏನಂದ್ರೆ ಹಂಗಂದ್ರೆ ಏನು ಮೀನಿಂಗು? ಗಿವ ಶರ್ಮಾ ಅಂತ ಹೆಸರು. ಹೇಳ್ದೆ ಹೇಳು. ಗಿವ ಶರ್ಮಾ, ನೀನು ಹೇಳು ಮೀನಿಂಗು. ಸೂಪರ್. ಸೊ
ಗೈಸ್ ನಮ್ಮ ಜೊತೆಗೆ ಇನ್ನೊಬ್ಬರು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ತುಮಕೂರವರು. ಸರ್ ಬನ್ನಿ ಸರ್, ವೆಲ್ಕಮ್ ಟು ಮೈ ಚಾನಲ್. ಸರ್ ನಿಮ್ಮ ಇಂಟ್ರೊಡಕ್ಷನ್ ಕೊಟ್ಬಿಡಿ ಅವ್ರಿಗೆ, ನಮ್ಮ ಆಡಿಯನ್ಸ್ಗೆ. ನಮ್ಮ ಹೆಸರು ಸ್ವಾಮಿ ಸಿದ್ದು ಅಂತ. ನಮ್ಮದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಸಿದ್ದು ಫುಡ್ ಬಾಕ್ಸ್ ಅಂತ ಇದೆ. ಫುಡ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಿಜಯ್ ಸಿದ್ದು ಟಿವಿ ಅದರೊಳಗೆ ತುಮಕೂರಿನಲ್ಲಿ ನೋಡ್ತಕ್ಕಂಥ ಅಥವಾ ನಡೀತಕ್ಕಂಥ ಜಾತ್ರೆಗಳಾಗಿರ್ಬೋದು ಅಥವಾ ದೇವಸ್ಥಾನಗಳು, ಪ್ರೇಕ್ಷಣೀಯ ಸ್ಥಳಗಳು ಹಾಗೆ ಸ್ಥಳಗಳನ್ನು ತೋರಿಸ್ಕೊಳ್ಳೋದು. ಸೊ ಗೈಸ್ ಕಂಪ್ಲೀಟ್ ಇದರಲ್ಲಿ ಅವರೇ ಬೆಳೆ ಮೇಳದಲ್ಲಿ ವ್ಲಾಗರ್ಸ್ ತುಂಬಿಕೊಂಡಿರೋದ್ರಿಂದ ಯಾರು ಏನು ಮಾತಾಡ್ತಾ ಇದ್ದಾರೆ ಒಂದು ಗೊತ್ತಾಗ್ತಿಲ್ಲ. ಏನು ಅಂತೀರಾ ಮೇಡಮ್? ಕಾಲು ನೋಡ್ತಾ ಇದೆಯಾ? ಸ್ವೀಟ್ ಎಷ್ಟೊಂದು ಇಷ್ಟನಾ? ಅಷ್ಟೊಂದು ಇಷ್ಟನಾ? ಒದೆ ಬೀಳ್ತವೆ ನಿನಗೆ, ಒದೆ ಬೀಳ್ತವೆ. ಮಧ್ಯಾಹ್ನ ಕರೆದ್ರು ಆ್ಯಕ್ಚುಲಿ ಇವರು ಕರೆದ್ಬಿಟ್ಟು ಸಂಜೆ ಬರ್ತೀನಿ ಅಂದರೆ ಅವ್ರು ಬರೋಕ್ಕೂ ಮುಂಚೆನೇ ನಮ್ಮನ್ನು ಬಿಟ್ಟು ಬ್ಯಾಟಿಂಗ್ ಮಾಡಿದ್ದಾರೆ ಇವರು ಆಲ್ರೆಡಿ. ಸೊ ಇವಾಗ ಅಂತೂ ಬಿಸಿ ಸಖತ್ತಾಗಿತ್ತು. ನಾವಂತೂ ಉತ್ತಪ್ಪ ಟೇಸ್ಟ್ ಮಾಡಿದ್ವಿ, ಉತ್ತಪ್ಪ ಅವರೆಕಾಳು ಉಸ್ಲಿ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಬಿಸಿ ಬಿರಿಯಾನಿ ಟೇಸ್ಟ್ ಮಾಡಿದ್ವಿ, ಬಿರಿಯಾನಿ ಕೂಡ ಸೂಪರ್ ಆಗಿತ್ತು. ಏನಪ್ಪ ಅನ್ನ ಸಾಂಬಾರು ಟೇಸ್ಟ್ ಮಾಡಿದ್ವಿ, ಸೂಪರ್ ಇತ್ತು. ಗೈಸ್ ಇದು ಮೋಸ ಅಲ್ವಾ ಗೈಸ್? ಕರೆದ್ಬಿಟ್ಟು ಒಬ್ಬರೇ ತಿಂದ್ಬಿಟ್ಟು ಬ್ಯಾಟಿಂಗ್ ಮಾಡಿಬಿಟ್ಟು ಇವರು ಅಷ್ಟೇ ನಾವು ಬಂದಿದ್ದೀವಿ ಆರಾಮಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಸೊ ಇವಾಗ ನಾನು ಏನು ಹೇಳ್ತೀನಿ, ಸೊ ನಾನು ಕೂಡ ಲೇಟ್ ಆಯಿತು ಬ್ಯಾಟ್ರಿಗೆ. ಇನ್ನೇನಿದೆ ವೈಟ್ ರೈಸ್ ಇದೆ ಬ್ರೋ, ನಿಮಗೆ ಇದರಲ್ಲಿ ಏನು ಬೇಕೋ ಅದನ್ನೆಲ್ಲ ತೊಗೊಳ್ಳಿ ಬ್ರೋ, ಆರಾಮಾಗಿ ಟೇಸ್ಟ್ ಮಾಡಿ ಬ್ರೋ, ನಿಧಾನಕ್ಕೆ ಟೇಸ್ಟ್ ಮಾಡಿ. ಹಾಕಿ ಏನೇನಿದೆ ಎಲ್ಲ ಹಾಕಿ, ಸಿಂಗಲ್ ಹಾಕಿ ಏನಿದೆ ಎಲ್ಲನೂ ಟೇಸ್ಟ್ ಮಾಡೋಣ. ಬಟ್ ಸೀಸನಲ್ಲಿ ತಿನ್ಬಿಡ್ತೀವಿ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೆಲ್ತು. ಹುಷಾರಾಗಿ ತಿನ್ನಿ ಅಷ್ಟೇ, ತಿನ್ನೋರು ಹುಷಾರಾಗಿ. ಅವರೆಕಾಳು ಚಿತ್ರಾನ್ನ, ಅವರೆಕಾಳು ಬಿರಿಯಾನಿ, ಓಕೆ, ಇದು ಅವರೆಕಾಳು ಉಸ್ಲಿ, ಓಕೆ, ಅಕ್ಕಿ ರೊಟ್ಟಿ. ನೆಕ್ಸ್ಟು ಇನ್ನು ವಡೆ ಇದೆ, ಅದು ಬಿಟ್ಟರೆ ಉಪ್ಪಿಟ್ಟಿದೆ, ನಮ್ಮ ಎನಿಮಿ ಉಪ್ಪಿಟ್ಟು. ನಾನು ಉಪ್ಪಿಟ್ಟು ನಮ್ಮ ತಾಯಣಿಗೂ ತಿನ್ನಲ್ಲ ನಾನು. ನೋಡ್ತಾ ಇದ್ರಲ್ಲ, ಇದು ಅವರೆಕಾಳಲ್ಲಿ ಮಾಡಿರೋ ಹಲ್ವಾ. ಇದು ಸಿಕ್ಕಾಪಟ್ಟೆ ಸಖತ್ತಾಗಿದೆ ನೋಡೋದಕ್ಕೆ. ನೋಡಿ ಮೇಲೆ ಎಲ್ಲ ಬಾದಾಮಿ ಹಾಕಿದ್ದಾರೆ, ಪೂರಿ ಸೂಪರ್ ಆಗಿರುತ್ತೆ. ನೀವು ಕೂಡ ನಾಳೆ ತಪ್ಪದೆ ವಿಸಿಟ್ ಮಾಡ್ತೀರಲ್ಲ, ತಪ್ಪದೆ ಈ ಒಂದು ಹಲ್ವಾನ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ಸೊ ಗೈಸ್, ಇದು ಎಳ್ಳವರೆ ಅಂತೇಳಿ ತುಂಬ ಬಿಸಿ ಇದೆ. ಸೊ ಪಾಯಸ, ಅವರೆಕಾಳು ಪಾಯಸ ಇದು. ಸೊ ತುಂಬ ಚೆನ್ನಾಗಿದೆ. ಅವರೆಕಾಳು ಖೀರು ಅಂತ ಅನ್ಕೋಬೋದು, ಸೂಪರ್. ಇದು ಅವರೆಕಾಳು ಜಿಲೇಬಿ. ಅವರೆಕಾಳ್ದು ಬ್ರೋ, ನಿಜವಾಗ್ಲೂ ಅವರೆಕಾಳು ಜಿಲೇಬಿನ ಬ್ರೋ ಅದು? ಹೌದು, ಅವರೆಕಾಳನ್ನ ಪೇಸ್ಟ್ ಮಾಡಿ ಅವ್ರು ಇದು ಮಾಡಿ ಮಿಕ್ಸ್ ಮಾಡಿ ಜಿಲೇಬಿನ ಹಾಕಿದ್ದಾರೆ. ಸೊ ಹಳದಿ ಬಣ್ಣ ಇರೋದಕ್ಕೆ ನೀವು ನಾರ್ಮಲ್ ಜಿಲೇಬಿ ಅಂತ ಅನ್ಕೊಳ್ಳೋಕೆ ಅವರೆಕಾಳು ಜಿಲೇಬಿ 100%. ಜಿಲೇಬಿ ಬೇಕಾ ನಿನಗೆ? ಜಿಲೇಬಿ ಬೇಕಾ ನಿನಗೆ? ನೀನು ನೆಕ್ಸ್ಟ್ ಅಪ್ಪ ಥರ ವಿಡಿಯೋ ಮಾಡಿ ಸೂಪರ್. ಇವಾಗ ನಮ್ಮ ಮನೆಗೆ ಬರ್ತೀವಿ, ಹೋಗೋಣ? ಜಿಲೇಬಿ ಜಾಸ್ತಿ ಕೊಡ್ತೀನಿ. ಬರಬೇಕು. ಇವ್ರ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಜಿಲೇಬಿನಿ. ಬಾ ನಮ್ಮ ಮನೆಗೆ, ಆಯ್ತಾ? ನಿನಗೆ ಯಾವಾಗಲೂ ಜಿಲೇಬಿನೇ ಮಾಡ್ಕೊಡ್ತೀನಿ. ನಮ್ಮ ಮನೇಲೂ 2 ಪಾಪು ಇದೆ, ಹೋಗೋಣ ಬಾ. ನೋಡಿ ಇವತ್ತು ನೀನು ಸೇರಿದ್ರೆ 3 ಆಗುತ್ತೆ. ಗೈಸ್, ನಾವು ತೊಗೊಂಡಿರೋದು ಇಷ್ಟೇ. ಅಲ್ಲಿ ಫುಡ್ ಬ್ಲಾಗಿಂಗ್ ನಡೀತಿದೆ, ಇಲ್ಲಿ ನಾರ್ಮಲ್ ಬ್ಲಾಗಿಂಗ್ ನಡೀತಿದೆ. ಟೇಸ್ಟ್ ಮಾಡು. ಹೆಂಗಿದೆ ಹೇಳು, ನಿನ್ಗೆ ಯಾವ್ದು ಫೇವ್ರೇಟ್ ಇದರಲ್ಲಿ? ಹಾಂ, ಅಲ್ಲೇ ಇದೆ ನೋಡು, ತಗೋ ತಿಂದ್ಬಿಟ್ಟು ಹೇಳು. ಪಕ್ಕ ನಾವು ನಾಳೆಯಿಂದ ಫುಡ್ ಬ್ಲಾಗರ್ ಆಗೋಣ. ಪಾಪು ಟೇಸ್ಟ್ ಮಾಡಿ ಹೇಳ್ತೀರ. ಸೂಪರ್. ಹೇಗಿದೆ? ಸೂಪರ್. ಪಕ್ಕ ಸೂಪರಾ? ಎಲ್ಲಾನು ಸೂಪರ್. ಅಲ್ಲಿ ಫುಡ್ ಬ್ಲಾಗರ್, ಇಲ್ಲಿ ಫನ್ ಬ್ಲಾಗರ್, ಅಲ್ಲಿ ತುಮಕೂರು ತಿಂಡಿ ಸೂಪರ್. ಇವಾಗ ನಮ್ಮ ಮನೆಗೆ ಬರ್ತೀಯ? ಹೋಗೋಣ ನಮ್ಮ ಮನೆಗೆ. ಬರ್ತೀಯ? ಹೋಗೋಣ. ಅಮ್ಮಂಗೆ ಬಾಯ್ ಹೇಳ್ಬಿಡು. ಅಮ್ಮಂಗೆ ಬಾಯ್ ಹೇಳ್ಬಿಡು. ಅಮ್ಮಂಗೆ ಅಪ್ಪಂಗೆ ಬಾಯ್ ಹೇಳ್ಬಿಡು.
ಯಾಕೆ ಜಿಲೇಬಿ ಅಲ್ಲ ನನಗೆ ಏನು ಕೊಡ್ಸಿದ್ರೆ ಬರ್ತೀಯಾ? ಏನ್ ಬೇಕು ಹೇಳಿ ನಿಮಗೆ ಏನು ಕೊಡ್ಸಿದ್ರೆ ಬರ್ತೀಯ? ಅದು ಕೊಡಿಸ್ತೀನಿ ಮನೆಗೆ ಬನ್ನಿ. ಯಾಕೆ ನೀನು ಬರ್ಬೇಕೀಗ. ಬ್ರೋ ನಮ್ಮ ಚಾನಲ್ ಹೇಳಿ ಬ್ರೋ. ನೀವು ಏನು ಬ್ರೋ, ನಾವಿಬ್ರು ಇದ್ದೀವಿ ಬ್ರೋ. ಇಲ್ಲ ಬ್ರೋ, ಇದೆಲ್ಲ ಇರಬೇಕು ವ್ಲಾಗಲ್ಲಿ, ಅವಾಗಲೇ ಚಂದ. ಚಾನಲ್ ಅಲ್ಲಿ ಇಂಟ್ರಪ್ಟ್ ಮಾಡಿದ್ದಾರೆ. ಯಾಕೆ ಸರ್ ಇಂಟ್ರಪ್ಟ್ ಮಾಡಿದ್ರೆ ಬಂದಿಲ್ಲ? ನಮ್ಮ ಚಾನಲ್ ನೇಮ್ ಹೇಳಿಲ್ಲಲ್ಲ ಬ್ರೋ ನೀವು. ಚಾನಲ್ ಕ್ರೇಜಿ ಬಾಯ್ ತುಮಕೂರು ಅಂತ ಇವ್ರದ್ದು ಒಂದು ಚಾನಲ್ ಇದೆ. ಧನುಷ್ ಅಂತ ಇವ್ರ ಹೆಸರು. ನಾವಿಬ್ರು ಹೀಗೆ ತಮಾಷೆ ಮಾಡ್ಕೊಂಡು ಕ್ಲೋಸ್ ಆಗಿರ್ತೀವಿ. ಸೊ ಕ್ರೇಜಿ ಬಾಯ್ ತುಮಕೂರು ಅಂತ ಇವರು ಲೊಕೇಟ್ ಆಗಿರೋ ತುಮಕೂರಲ್ಲಿ ಹೆಚ್ಚಿನ ಬ್ಲಾಗ್ಸ್ ಮಾಡ್ತಾರೆ. ಮತ್ತೆ ಇವ್ರ ಕಂಟೆಂಟ್ ಬಂದು ಫನಿ ಕಂಟೆಂಟು, ಅಂದರೆ ಫನಿ ವಿಡಿಯೋಸ್ನ ಕ್ರಿಯೇಟ್ ಮಾಡ್ತಾರೆ. ಮನೆಯಲ್ಲಿ ಆಗಿರ್ಬೋದು, ಆಚೆ ಕಡೆ ಆಗಿರ್ಬೋದು. ನಂದು ಜಸ್ಟ್ ಫನ್ನಿ ವ್ಲಾಗ್ಸ್ ಇರುತ್ತೆ, ನಾರ್ಮಲ್ ಫ್ಯಾಮಿಲಿ ವ್ಲಾಗ್ಸ್ ಇರುತ್ತೆ, ಆ್ಯಂಡ್ ಪ್ರ್ಯಾಂಕ್ ವಿಡಿಯೋಸ್ ಇರುತ್ತೆ. ಕಂಪ್ಲೀಟ್ ನಮ್ಮದು ಫ್ಯಾಮಿಲಿ ಓರಿಯೆಂಟೆಡ್ ಬಿಟ್ಟರೆ ಜಾಸ್ತಿ ಔಟ್ಸೈಡ್ ಎಲ್ಲೂ ಹೋಗಿಲ್ಲ. ತುಮಕೂರು ತಿಂಡಿಯವ್ರನ್ನ ನಾವು ಕ್ಯಾಮ್ರಾಮನ್ ಆಗಿ ಮಾಡ್ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟು ಏನಪ್ಪ ಮಾಡಬೇಕಂದ್ರೆ, ನಮ್ಮನ್ನು ಕಂಪ್ಲೀಟ್ ನೀವು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ನಾವು ಕೊಡ್ತೀವಿ. ನಮ್ಮ ಕಡೆಯಿಂದ ಆಗೋ ಪ್ರಯತ್ನಗಳನ್ನ ನಾವೆಲ್ಲ ಮಾಡ್ತಾಯಿದ್ದೀವಿ. ನೀವು ಜಸ್ಟ್ ನಮಗೆ ಪ್ರೋತ್ಸಾಹ ಮಾಡಬೇಕಷ್ಟೇ. ಏನು ಹೇಳ್ತೀರಪ್ಪ? ಖಂಡಿತ ನಾವೆಲ್ಲ ಏನಂದ್ರೆ ಬೆಳೀತಾ ಇದ್ದೀವಿ ಇವಾಗ. ಸೊ ನಿಮ್ಮ ಸಪೋರ್ಟು ದೊಡ್ಡ ಯೂಟ್ಯೂಬರ್ಸ್ಗೂ ಇರಲಿ, ಅದೇ ರೀತಿ ನಮಗೂ ಕೂಡ ನಿಮ್ಮ ಒಂದು ಸಪೋರ್ಟ್, ಆಶೀರ್ವಾದ ಎಲ್ಲ ಇರಬೇಕು. ಸರ್ ಏನಂತೀರಾ ತುಮಕೂರು ತಿಂಡಿ? ಗಾಯ್ಸ್ ನೋಡ್ತಾ ಇರಲ್ಲ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ತುಮಕೂರು ತಿಂಡಿ, ಶ್ರೇಯಸ್ ಕೆಫೆ, ಹಾಗೆ ಕ್ರೇಜಿ ಬಾಯ್ ತುಮಕೂರು, 3 ಜನದ ವಿಡಿಯೋಸ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾ ಪೇಜ್ನು ಕೂಡ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ವೀಡಿಯೋಸ್ನೆಲ್ಲ ನೋಡಿ. ಸೊ ನೀವು ಹೆಚ್ಚೆಚ್ಚು ನೋಡಿದಷ್ಟು ನಾವು ಹೆಚ್ಚೆಚ್ಚು ಹೊಸ ಥರದ ವೀಡಿಯೋಸ್ನ ಮತ್ತು ಹೊಸ ಥರದ ರೀತಿಯ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ತುಮಕೂರು ಒಂದೇ ಅಲ್ಲ, ಸೊ ಬೇರೆ ಬೇರೆ ಜಿಲ್ಲೆಗಳದ್ದು ಕೂಡ ನಾವು ಕವರ್ ಮಾಡೋದಕ್ಕೆ ಇಷ್ಟಪಟ್ಟಿದ್ದೀವಿ. ಸೊ ಖಂಡಿತ ಮಾಡ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ, ಎಂಜಾಯ್ಮೆಂಟ್ನ ಕೊಡ್ತೀವಿ. ಎಂಟರ್ಟೈನ್ಮೆಂಟಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಹೌದು, ಎಂಟರ್ಟೈನ್ಮೆಂಟ್ ಇರುತ್ತೆ ಖಂಡಿತ. ಇವ್ರದ್ದು ಫನ್ನಿ ಕಂಟೆಂಟ್ ಎಲ್ಲ ಎಂಟರ್ಟೈನ್ ಮಾಡ್ತಾರೆ. ನಾನೇನೋ ಚಿಕ್ಕಪುಟ್ಟ ಫುಡ್ ಕಂಟೆಂಟ್ ಮಾಡ್ತೀನಿ. ಚಿಕ್ಕಪುಟ್ಟ ಏನಿಲ್ಲ ಗೈಸ್, ನೋಡ್ತಾ ಇದ್ದೀರಾ ನೀವು ಆಲ್ರೆಡಿ ಚಾನಲ್. ನಾನು ಒಬ್ಬನೇ ಪ್ಯೂರ್ ವೆಜಿಟೇರಿಯನ್. ಹೌದು, ಇಬ್ರು ನೀವು ನಾನ್ ವೆಜಿಟೇರಿಯನ್. ನಾನ್ ವೆಜ್ ತಿಂದಿಲ್ಲ ಅಂದ್ರೆ ನಮ್ಮ ಮನೇಲಿ ಬೈತಾರೆ ಬ್ರೋ. ನೋಡಿ ಯಾಕೆ ನಾನ್ ವೆಜ್ ತಿನ್ಕೊಂಬಂದಿಲ್ಲ ಅಂದ್ರೆ ಇಬ್ರು ಪಕ್ಕ ನಾನ್ ವೆಜಿಟೇರಿಯನ್. ಬೀಗ್ರೂಟಕ್ಕೆ ಹೋದ್ರೆ ಜೊತೆಗೆ ನೆಕ್ಸ್ಟ್ ಅವ್ರನ್ನ ಸೆಂಟ್ರಲ್ ಹಾಕೊಂಡು ನಾವು ಅಕ್ಕ ಪಕ್ಕ ನಾನ್ ವೆಜ್ ತಿನ್ನೋದು. ಹೌದು, ಖಂಡಿತ ಬನ್ನಿ ಸರ್, ಖಂಡಿತ. ಬೆಳಗ್ಗೆ 8 ಗಂಟೆಯಿಂದ ಬರೀ ಒಡೆನೇ ತಿಂದಿರೋದು ರೈಸ್ ಮತ್ತು ಜಿಲೇಬಿ, ಇವು ಎರಡೇ ತಿಂದಿರೋದು, ಏನೂ ತಿಂದಿಲ್ಲ. ಊಟಕ್ಕೆ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆ ತೋರಿಸಿಲಿ, ಅಕ್ಕಿ ರೊಟ್ಟಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಇದು ಮುಸ್ಲಿ ಮಾತ್ರ ಸಾಕಾಗಿದೆ. ಜಿಲೇಬಿ ಮಾತ್ರ ಸೈಕಾಗೈತೆ. ತಿಂತಾ ಇದ್ರೆ ತಿನ್ನಬೇಕು ಅನಿಸ್ತಾ ಅದನ್ನು ಬಿಡ್ತಾ ಇಲ್ಲ. ಏನು ಮಾಡೋಣ, ಅಲ್ಲಿದ್ದಾವೆ ಕೊಡಿಸ್ತೀನಿ, ನನ್ನ ಹತ್ರ ಕಿತ್ಕೊಂಡು ತಿಂತೆ ನೀನು. ನೋಡಿ ಬ್ರೋ, ಕಿತ್ಕೊಂಡು ತಿನ್ನೋದ್ರಲ್ಲ ಚೆನ್ನಾಗಿದೆ ಜಾಸ್ತಿ. ಎಲ್ರಿಗೂ ಬಾಯ್ ಹೇಳುವಂಥ ಸಮಯ. ಎಲ್ಲ ಕ್ರಿಯೇಟರ್ಸ್ಗೂ ಬಾಯ್ ಹೇಳ್ತಾ ನಾವು ಮನೆಗಡೆ ಹೊರಡೋಣ. ಬ್ರೋ ಹೊರಗಡೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಬ್ರೋನ ಬ್ಯಾಂಗ್ಳೂರಿಗೆ ಬೀಳ್ಕೊಡುಗೆ ಕೊಡಬೇಕು. ಇವತ್ತು ಬ್ಯಾಂಗ್ಳೂರ್ಗೆ ಹೋಗಬೇಕು, ಮತ್ತೆ ಅವ್ರು ನಾಳೆ ಬರಬೇಕು. ಮತ್ತೆ ಕೊಲಾಬ್ ವಿಡಿಯೋ ಇದೆ. ಸೊ ಅವ್ರ ಚಾನಲ್ ಬರುತ್ತೆ, ನಮ್ಮ ಚಾನಲ್ಗೆ ಬರುತ್ತೆ. ಅವ್ರ ಚಾನಲಲ್ಲಿ ಪರ್ಟಿಕ್ಯುಲರ್ ಫುಡ್ ಬ್ಲಾಗ್ ಬರುತ್ತೆ, ನನ್ನ ಚಾನಲಲ್ಲಿ ನಾರ್ಮಲ್ ಫನ್ ಬ್ಲಾಗ್ ಬರುತ್ತೆ. ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಪ್ರತಿಯೊಂದು ವೀಡಿಯೋಸ್ ನೋಡ್ತಾ ಇರಿ, ಕಮೆಂಟ್ಸ್ ಮಾಡಿ, ಎಸ್ಪೆಷಲಿ ಕಮೆಂಟ್ಸ್ ಮಾಡಿ. ಸೊ ಯಾವುದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಯಾವ್ದಾರು ಆಯಿತು, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ಎರಡನ್ನೂ ತಗೋತೀವಿ, ಎರಡನ್ನೂ ಕಮೆಂಟ್ ಮಾಡಿ. ಆ್ಯಂಡ್ ನಾನೇನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ತುಂಬ ಫೆಮಿಲಿಯರ್ ಫೇಸಸ್ ಯೂಟ್ಯೂಬಲ್ಲಿ ಇರುತ್ತೆ. ನಮ್ಮದು ನಿಮಗೆ ಫೆಮಿಲಿಯರ್ ಫೇಸಸ್ ಅಲ್ವಾ? ನಮ್ಮ ಕ್ರೇಜಿ ಬಾಯ್ ಫೆಮಿಲಿಯರ್, ಓಕೆ, ಬಟ್ ನಾವೆಲ್ಲ ಅನ್ಫೆಮಿಲಿಯರ್ ಆಗಿರ್ತೀವಿ. ಸೊ ನಮ್ಮನ್ನು ಕೂಡ ಆಶೀರ್ವಾದ ಮಾಡಿ ಬೆಳೆಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ನಿಮ್ಗೆ ಏನು ಕಂಟೆಂಟ್ ಬೇಕು ಹೇಳಿದ್ರೆ ಕಮೆಂಟ್ಸಲ್ಲಿ ಹೇಳಿದ್ರೆ ನಾವು ಅದಕ್ಕೆ ಪ್ರಯತ್ನ ಪಡ್ತೀವಿ. ಖಂಡಿತ ನಾವು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಕೊಟ್ಟರೆ ನಿಮ್ಮ ಖುಷಿಗೆ ನಾವು ಕೂಡ ವಿಡಿಯೋ ಮಾಡ್ತೀವಿ. ಇನ್ನು ಮುಂದೆ ವೀಡಿಯೋಸಲ್ಲಿ ಪರ್ಟಿಕ್ಯುಲರ್ ಆಗಿ ಇವರೆಲ್ಲರೂ ಫೇಸ್ ಕಾಣ್ತಾ ಬರುತ್ತೆ. ಇನ್ನು ಕೊಲಾಬ್ ವಿಡಿಯೋಸೇ ಇರುತ್ತೆ ಆಲ್ಮೋಸ್ಟ್ ಅಲ್ಲ. ಇನ್ನು ನೆಕ್ಸ್ಟ್ ಅಕ್ಕ ಇರ್ತಾರೆ, ವೈಫ್ ಇರ್ತಾರೆ. ಹೌದು. ಸೊ ಇನ್ನೊಂದಷ್ಟು ಜನ ಕ್ರಿಯೇಟರ್ಸ್ ಆ್ಯಡ್ ಆಗೋರು ಇದ್ದಾರೆ.
ಸೊ ಮುಂದೆ ನೋಡೋಣ ಖಂಡಿತ ಯಾರ್ಯಾರೆಲ್ಲ ನೋಡೋಣ. ಆ್ಯಂಡ್ ಯಾರಿಗಾದ್ರೂ ನಿಮ್ಮಲ್ಲಿ ಯಾರಾದರೂ ಯೂಟ್ಯೂಬರ್ ಇದ್ರು ಕೂಡ ನಮಗೊಂದು DM ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ರೆ ಒಂದು ಕೊಲಾಬ್ ಮಾಡೋಣ. ಯೂಟ್ಯೂಬ್ ಅನ್ನೋ ಕಮ್ಯುನಿಟಿನ ಆದಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಹೋಗೋಣ. ಕಂಪ್ಲೀಟ್ ಎಲ್ಲರದ್ದು ಚಾನೆಲ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇನ್ಸ್ಟಾ ಪೇಜ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಾಲೋ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಹೆಂಗಿದೆ ಕಮೆಂಟ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ನಿಮ್ಮೂರು ಹುಡುಗರು, ಹಾಗಾಗಿ ನಮ್ಮನ್ನ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು, ನಮ್ಮನ್ನು ಬೆಳೆಸಿ ಅಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಅಕ್ಕ ಬಾಯ್ ಅಕ್ಕ. ಸರ್ ನಾನು ಅಪ್ಡೇಟ್ ಮಾಡಿ ಬಾಯ್ ಬಾಯ್. ಆ್ಯಕ್ಚುಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ಮೇಡಮೇ ನಮಗೆ ಇಲ್ಲಿ ಬಂದು ವ್ಲಾಗ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ತು. ಸೊ ಥ್ಯಾಂಕ್ ಯು ಮ್ಯಾಮ್, ಆಪರ್ಚುನಿಟಿ ಕೊಟ್ಟಿದ್ದ. ಬಟ್ ನಮಗೆ ಈ ಥರ ಔಟ್ಸೈಡ್ ನಾನು ಯಾವತ್ತೂ ಮಾಡಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ನಾನು ಒಳಗಡೆ ವ್ಲಾಗ್ಸ್ ಮಾಡ್ತಿದ್ದೆ. ಅದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದು ನನಗೆ ಬ್ರೋ, ಅಣ್ಣ ಅಂತ ಹೇಳ್ತೀನಿ. ಸೊ ಇವರಿಂದ ಒಂದು ಆಪರ್ಚುನಿಟಿ ಸಿಕ್ತು. ಥ್ಯಾಂಕ್ ಯು ಗೈಸ್, ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಸಿಂಪಲ್ ಆಗಿ ಒಂದು ಬ್ಲಾಗ್ ಮುಗಿಸ್ಕೊಂಡು ಕ್ರಿಯೇಟರ್ಸ್ನ ಮೀಟ್ ಮಾಡಿಕೊಂಡು ಬರ್ತಾ ಅಣ್ಣನ ಮಗಳದು ಆ್ಯನ್ಯುವಲ್ ಫಂಕ್ಷನ್ ಇತ್ತು. ಸೊ ಸ್ಕೂಲ್ ಹತ್ರ ಹೋಗಿ ಡ್ಯಾನ್ಸ್ನ ವಾಚ್ ಮಾಡ್ಕೊಂಡು ನೋಡ್ಕೊಂಡು ಫುಲ್ ಫ್ಯಾಮಿಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್ ಸ್ನೇಹಿತರೆ.